ಒಂದು ಕಡೆ ಸರ್ಕಾರ ಮಹಿಳೆಯರ ಅಭಿವೃದ್ಧಿಗೆ ಅಂತೇಳಿ ಒಂದಷ್ಟು ಹಣಗಳನ್ನು ಹಾಗೂ ಗೃಹಲಕ್ಷ್ಮಿ ಅಂತೇಳಿ ಒಂದು ಯೋಜನೆ ತಂದು ಮಹಿಳೆಯರ ಅಭಿವೃದ್ಧಿ ಹೊಂದಲಿ ಅಂತೇಳಿ 2,000 ರೂಪಾಯಿ ಹಣವನ್ನು ಕೊಡ್ತಾ ಇದ್ರೆ, ಒಂದು ಕಡೆ ಅವರ ಗಂಡಂದ್ರು ಕೂಡ ಯಾವುದೇ ರೀತಿಯಾಗಿ ಆ ಹಣವನ್ನು ನಮಗೆ ಕೊಡು, ನನಗೆ ಕುಡಿಯಲಿಕ್ಕೆ ಬೇಕು ಅನ್ನೋಂಥ ಮಾತನ್ನು ಇಟ್ಟುಕೊಂಡು ಅಲ್ಲಿನ ಏನು ಕೊದಾನಪುರ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಕೊದಾನಪುರ ಗ್ರಾಮದಲ್ಲಿ ಅನೇಕ ಅವರ ಮನೆಯಲ್ಲಿರ್ತಕ್ಕಂಥ ಪತಿಗಳು ಕಾಡಿಸಿ ಪೀಡಿಸಿ ಹಣವನ್ನು ತೆಗೆದುಕೊಂಡು ಹೋಗಿ ಮದ್ಯವನ್ನು ಸೇವಿಸಿ ಬಂದು ಜಗಳ ಮಾಡುವಂಥ ಘಟನೆ ಕೂಡ ನಡೆದಿರುವಂಥದ್ದು. ಸದ್ಯ ಈಗ ಅಬಕಾರಿ ಕಚೇರಿ ಬೆಳಗಾವಿಯಲ್ಲಿರ್ತಕ್ಕಂಥ ಅಬಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಗೆ ಹೇಳ್ತಾ ಹೋಗ್ತೀನಿ, ಈಗಾಗಲೇ ಅವರು ಕೂಡ ಅಬಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋದ್ರ ಮೂಲಕ ಮದ್ಯದ ಅಂಗಡಿಯನ್ನು ಬಂದ್ ಮಾಡಿಸುವಂತೇಳಿ ಅಲ್ಲಿನ ಗ್ರಾಮಸ್ಥರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದು, ಈ ಪ್ರತಿಭಟನೆಗೆ ಹಲವಾರು ಅಲ್ಲಿನ ಮಹಿಳೆಯರು ಹಾಗೂ ಗ್ರಾಮಸ್ಥರು ಕೂಡ ಬಂದು ಮದ್ಯದ ಅಂಗಡಿ ಬಂದ್ ಮಾಡಬೇಕು, ಆ ಮದ್ಯದ ಅಂಗಡಿಯಿಂದ ನಮ್ಮ ಮಕ್ಕಳು ಕೂಡ ಹಾಳಾಗ್ತಾ ಇದ್ದಾರೆ, ಹಾಗೆ ನಮ್ಮ ಪತಿಗಳು ಕೂಡ ಹಾಳಾಗ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಪ್ರತಿಭಟನೆ ಮಾಡೋದ್ರ ಮೂಲಕ ಅಬಕಾರಿ ಆಯುಕ್ತರಿಗೆ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ಸದ್ಯ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಏನಾಗಿದೆ, ಏನು ಸಮಸ್ಯೆ, ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ರಿ? ನಮ್ಮ ಹೆಸರು ಗೀತಾ ಗುರುವಯ್ಯ ಪೂಜಾರ್. ನಾವು ಕೊದಾಂಪುರದಿಂದ ಮಾತಾಡೋದ್ರಿ. ಅಲ್ಲಿ ನಮ್ಮ ಊರಾಗ ಒಂದು ಶರೆ ಅಂಗಡಿ ಓಪನ್ ಮಾಡಿದ್ರು ಫಸ್ಟ್ ರೀ. 7 ವರ್ಷ ಆತ್ರ. ಅದೇ ಆಗಿಂದ ಎಲ್ಲರೂ ನಮ್ಮ ಊರನ್ನ ಹಿರಿಯರು, ನಮ್ಮೂರ ಇನಾಮದಾರು ಎಲ್ಲರೂ ಹೇಳ್ಕೊತ ಬಂದ್ರಿ. ಬರಂತ್ಲೆ ಅಲ್ಲಿ ಯಾರು ಬಂದ ಮಾಡ್ಲಿಲ್ರಿ ಅದನ್ನ. ಆಮೇಲೆ ಈಗ ನಾವು ಪ್ರತಿಭಟನೆ ಮಾಡ್ಬೇಕಂತೇಳಿ ನಮ್ಮೂರ ಹೆಣ್ಮಕ್ಳು ಎಲ್ಲರೂ ಕೂಡಿ ಇಲ್ಲಿ ಬಂದಿದ್ದೀವ್ರಿ. ನಾವು ಈ ಸಣ್ಣ ವಯಸ್ಸಾಗ ಎಲ್ಲರೂ ಶರೆ ಕುಡ್ಕುಡ್ದ ಈಗ ಅಲ್ಲೇ ಹೋಗೋದು, ಇದು ಶರೆದ ಅಂಗಡಿಯಾಗ ಇರೋದ್ರಿ. ಮತ್ತು ಗೃಹಲಕ್ಷ್ಮಿ ರೊಕ್ಕ ಜಮಾ ಆದಿಂದ ಅವ್ನು ತೊಗೊಂಡು ಹೋಗೋದು, ಬ್ಯಾಂಕ್ನಾಗ ಹೆಣ್ಮಕ್ಳು ತೆಗೆದುಕೊಡ್ಲಿಲ್ಲ ಅಂತ ಅವ್ನು ಹೊಡಿದು ಬಡಿದು, ಮನ್ಯಾಗ ಮತ್ತು ಕಿರುಕುಳ ಮಾಡೋದು. ಮತ್ತು ಎಲ್ಲರೂ ಏನಾರು ಮಾಡ್ರು, ಸಣ್ಣ ಮಕ್ಳು ಇರ್ತಾವ್ರಿ. ಸಣ್ಣ ಮಕ್ಳು ಇದ್ದಾಗ ನಾವೆಲ್ಲರೂ ಗಂಡುಗಳು ಹೋಗಿ ಶರೆ ಕುಡಿದು ಅಲ್ಲೇ ಕುಂಡ್ರಾಕತ್ರ ನಾವು ದುಡ್ದು ನಮ್ಮ ಮಕ್ಕಳನ್ನೆಲ್ಲ ಸಾಕ್ಬೇಕು ನಾವು. ಹಿಂಗಾಗಿ ನಮ್ಮ ಊರಾಗ ಶರೆದ ಅಂಗಡಿನ ಬೇಡ, ನಾವೆಲ್ಲ ಬೇರೆ ಊರಾಗ ಇಟ್ಕೋರ್ಬೇಕಾರೆ ಅವ್ರು ಏನ ಮಾಡೋರು, ನಮಗೆ ಶರೆದ ಅಂಗಡಿ ಅಂತ ನಮ್ಮ ಊರಾಗ ಬೇಡ ಮುಚ್ಚಬೇಕ್ರಿ. ಅದ ಮುಚ್ಚಲಿಲ್ಲ ಅಂತಂದ್ರೆ ನಾವು ಅಲ್ಲೇ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ. ಮತ್ತು ಅಲ್ಲೇ ಕುಂತ ನಾವೆಲ್ಲ ಅದನ್ನ ಬಂದ್ ಮಾಡೋ ಮಟ್ಟ ನಾವೇನು ಇದನ್ನ ಅಧಿಕಾರಿಗಳೆಲ್ಲ ಬಂದು ಅದನ್ನೆಲ್ಲ ನೋಡ್ಕೊಂಡು ಸರಿಯಾಗಿ ಅದನ್ನ ಬಂದ್ ಮಾಡಿಸ್ಬೇಕಂತೇಳಿ ವಿನಂತಿ ಮಾಡ್ಕೊತೀವಿ. ಎಷ್ಟು ವರ್ಷ ಆಯ್ತು ಸಮಸ್ಯೆ ಇದ್ದು? 7 ವರ್ಷ ಆತ್ರಿ. ಈಗ ನಾವು ನಮ್ಮ ಯಜಮಾನ್ರನ್ನು ರೀ ಸಣ್ಣ ವಯಸ್ಸಾಗ 26 ವಯಸ್ಸಾಗ ಕುಡ್ದು ಸತ್ತು ಹೋದ್ರಿ ಅವ್ರು. ಈಗ ನಮ್ಮ ಸಣ್ಣ 3 ಮಕ್ಳು ಅದಾವ್ರಿ. ನಾವು ಹೆಂಗೆ ಜೀವನ ಮಾಡೋದ್ರಿ ಅಂಥವ್ರು. ಈಗ ನಾವು ಒಬ್ಬಾಕೆ ಅಲ್ರಿ. ನಮ್ಮ ಊರಾಗ ಕೊದಾಂಪುರ ಊರಾಗ ಅಂತವ್ರು ನನ್ನಂಥ ಸಣ್ಣ ವಯಸ್ಸಿನ ಹೆಣ್ಮಕ್ಳು ಭಾಳ ಜನ ಅದಾರ್ರಿ. ಅವ್ರವ್ರ ಮಕ್ಕಳನ್ನೆಲ್ಲ ಹೊಟ್ಟೆ ಜೀವನ ತುಂಬಿಸ್ಬೇಕಂತಂದ್ರೆ ಕಠಿಣ ಐತಿ. ಅದೇ ರೀತಿಯಾಗಿ ಮತ್ತೊಬ್ಬರನ್ನ ಮಾತಾಡ್ಸ್ತಾ ಹೋಗ್ತೀನಿ, ಏನು ಸಮಸ್ಯೆ ಆಗಿದೆ ಊರಲ್ಲಿ, ಯಾಕೆ ಬರ್ತಿದ್ದಾರೆ? ಸರ, ನಮ್ಮ ಊರಲ್ಲಿ ಹೈಸ್ಕೂಲ್ ಹುಡುಗರು ಸದ ಸೀರೆ ಕುಡಿಯೋಕೆ ಹೋಗೋದು ಅಥವಾ ಈ ಪಾರ್ಟಿ ಮಾಡಕ್ಕೆ ಹೋದ್ರಲ್ಲೋ ರೀ, ಅಲ್ಲೇ ರೊಕ್ಕ ಕುಡ್ಸ ಆ ಟೈಪ್ ಮಾಡಿ ಸೀರೆ ಕುಡಿದ್ರಿ, ಹಾಳಾಗತ್ತದ್ರಿ. ಅದಕ್ಕೆ ಬಂದ್ ಮಾಡ್ರಿ ಅಂತೇಳಿ ನಾವು ಈಗಾಗಲೇ ಅಲ್ಲಿ ಹೇಳಿದ್ವು. ನಮ್ಮ ಪಂಚಾಯತ್ಲೆ ನಾವು ಟರಾವ್ ಬರೋದು ಕೊಟ್ಟು ರೀ. ನಮ್ಮ ಪಂಚಾಯತ್ಲೆ ನಾವು ಹೇಳಿರೋ ಇದನ್ನ ಮಾಡ್ಲಿಲ್ಲ ರೀ. ಅದಕ್ಕೆ ನಾವು ಹೋದ್ಸಲನೂ ಬಂದು ಎಲ್ಲ ಮನವಿ ಕೊಟ್ಟು ಹೋದ್ವಿ ರೀ. ಆ ಮನವಿಗೆ ಏನು ಇದನ್ನ ಮಾಡೋಲ್ರಿ. ಈ ಸಲ ನಾವು ಪ್ರತಿಭಟನೆಯನ್ನು ಅಷ್ಟು ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಕೂಡ್ಕ್ಯಾಸ ಈ ಸಲ ಉಗ್ರವಾದ ಹೋರಾಟವನ್ನು ಮಾಡ್ಬೇಕಂತೇಳಿ ನಾವು ಮಾಡಕತ್ತೀವಿ. ಅದೇ ರೀತಿ ಇನ್ನೊಬ್ರು ಕೂಡ ಇದ್ದಾರೆ. ತಮ್ಗೆ ಏನಾಗ್ತಾ ಇದೆ, ಎಷ್ಟು ವರ್ಷದಿಂದ ಬಾರ್ ನಡೀತಾ ಇದೆ ಅದು? ಸರ್, 7 ವರ್ಷದಿಂದ ಬಾರ್ ನಡೆಯತ್ತೆ ಸಾಹೇಬ್ರ. ಅದು ಅಲ್ಲಿ ಹೆಂಗೆ ನಮ್ಮ 300 ಮೀಟ್ರ್ ಐತ್ರಿ. ಅದು ಊರದಿಂದ 300 ಮೀಟ್ರ್ ಐತಿ. ಅಲ್ಲಿ ಸ್ಕೂಲ್ ಐತಿ ಸರ್. ಸ್ಕೂಲ್ ಐತಿ, 1 ಕಿಲೋಮೀಟ್ರ್ ಸ್ಕೂಲ್ ಆಕೈತ್ರಿ. ಅಂದ್ರೆ ಸ್ಪೋರ್ಟ್ಸ್ ಅದು ಇಟ್ಟಾಗ ಅಲ್ಲಿ ಸ್ಪೋರ್ಟ್ಸ್ ಅದು ಅಲ್ಲಿ ಸರಿತಂತಂದು ಅಲ್ಲಿ ಕುಡಿದು ಒಂದು ಅನ್ಲೇಬಿಸುವಂತ ಇದು ಮಾಡೋದು. ಮತ್ತು ಅಲ್ಲಿ ರೈತರ ಹೊಲಗಳು ಅದಾವ ಸರ್. ಮುಂದೆ ಹೆಣ್ಮಕ್ಳು ಹೋಗ್ಬೇಕಂದ್ರೆ ಚುಡಾಯಿಸ್ತಾರ್ರಿ ಹೆಣ್ಮಕ್ಳನ್ನ. ಅಂಗಡಿ ನಿಮ್ಗೆ ಬಂದ್ ಆಗ್ಬೇಕಂತ ಬಂದ್ ಆಗ್ಬೇಕು ಸರ್. ಇದಿಷ್ಟು ಅಲ್ಲಿನ ಗ್ರಾಮಸ್ಥರು ಮಾತಾಡೋದು. ಕ್ಯಾಮ್ರಾಮ್ಯಾನ್ ರೋಹಿತ್ ಜೊತೆ ನಾಗೇಶ್ ಕುಂಬ್ಳೆ, ನ್ಯೂಸ್ ಫಸ್ಟ್ ಬೆಳಗಾವಿ.